ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 2007ರಲ್ಲಿ ICC T20 ವಿಶ್ವಕಪ್ ಸ್ಪರ್ಧೆ ನಡೆಯುತ್ತೆ. ಭಾರತದ ಯುವರಾಜ್ ಸಿಂಗ್ ಬ್ಯಾಟಿಂಗ್ ಮಾಡ್ತಾ ಇರ್ತಾನೆ, ಆ ತುದಿಯಲ್ಲಿರ್ತಾನೆ. ಎದುರುಗಡೆಯಿಂದ ಸ್ಟುವರ್ಟ್ ಬ್ರಾಡ್ ಬೌಲಿಂಗ್ ಮಾಡೋಕ್ಕೆ ಬರ್ತಾನೆ. ಮೊದಲ ಬೌಲ್ ಬರ್ತಾ ಇದ್ದ ಹಾಗೆ, ಮೊದಲ ಚೆಂಡು ಬರ್ತಾ ಇದ್ದಾಗೆ ಅದನ್ನು 6, ಎರಡನೇ ಚೆಂಡು 6, ಮೂರನೇ ಚೆಂಡು 6, 6 ಚೆಂಡುಗಳಿಗೆ 6 6 ಹೊಡಿತಾನೆ ಯುವರಾಜ್ ಸಿಂಗ್. ಒಬ್ಬ ಕ್ಯಾನ್ಸರ್ ಪಟು ಹೀಗೆ 6 ಸಿಕ್ಸರ್ಗಳನ್ನು ಹೊಡೆದದ್ದು ಒಂದು ದಾಖಲೆಯಾಗುತ್ತೆ, ಎಲ್ಲರ ಹೆಮ್ಮೆಗೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಆದರೆ ಸ್ಟುವರ್ಟ್ ಬ್ರಾಡ್ ಕತೆ, ಇಂಗ್ಲೆಂಡಿನವರು ಅವನನ್ನು ಕಿತ್ತೆಸಬಹುದಾಗಿತ್ತು. 6 ಕಾರು ಕೊಟ್ಟು ಅವಮಾನ ಮಾಡಿದೆಯಾ ನಮ್ಮ ದೇಶಕ್ಕೆ ಅಂತ. ಆದರೆ ಹಾಗೆ ಮಾಡಲಿಲ್ಲ ಅವರು. ಅವನಿಗೆ ಅವಕಾಶ ಮಾಡಿಕೊಟ್ರು. ಸ್ಟುವರ್ಟ್ ಬ್ರಾಡ್ 6 ಅಡಿ 5 ಇಂಚು ಎತ್ತರದ ಕ್ರಿಕೆಟ್ ಆಟಗಾರ. ಈತನ ವಿಶೇಷ ಅಂತ ಹೇಳ್ತಂದರೆ ಎಡಗೈಯಿಂದ ಬೌಲ್ ಮಾಡ್ತಾನೆ, ಬಲಗಡೆಯಿಂದ ಬ್ಯಾಟ್ಸ್ಮನ್ ಈತನಿಗೆ ಅಸ್ತಮಾ, ಬಾಲ್ಯದಿಂದಲೂ ಅಸ್ತಮಾ ಇವನನ್ನು ಎಡಬಿಡದೆ ಕಾಡ್ತಾ ಇರುತ್ತೆ. ಅಸ್ತಮಾ ಅನ್ನೋದು ಮನೋಜನ್ಯ ರೋಗ. ಅದು ಅಸ್ತಮಾ ಕಾಣಿಸ್ಕೊಳ್ಳಿಕ್ಕೆ ಮನಸ್ಸಿನ ಪಾತ್ರ ಬಹಳ ದೊಡ್ಡದು. ಆ ಮನಸ್ಸು ಬಹಳ ವಿಚಿತ್ರ. 2 ಅಲುಗಿನ ಖಡ್ಗ ಮನಸ್ಸು ಆಗೋಲ್ಲ ಅಂತ ತೀರ್ಮಾನ ಮಾಡಿದ್ರೆ ಅದಾಗೋದೇ ಇಲ್ಲ. ಮನಸ್ಸು ಆಗುತ್ತೆ, ಯಾಕಾಗಲ್ಲ ನೋಡೇ ಬಿಡ್ತೀನಿ ಅಂತ ಹಠ ತೊಟ್ಟರೆ ಅದು ಖಂಡಿತ ಆಗುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ಸ್ಟುವರ್ಟ್ ಬ್ರಾಡ್. ಈ ಅಸ್ತಮವನ್ನು ಗೆದ್ದೇ ತೀರ್ತೇನೆ ಅಂತ ಹೇಳಿ ಆತ ನಿರಂತರ ಪರಿಶ್ರಮ ಹಾಕ್ತಾನೆ, ಗೆಲ್ತಾನೆ. ಗೆದ್ದು ವಿಶ್ವದಲ್ಲಿ 600 ವಿಕೆಟ್, ಟೆಸ್ಟ್ ವಿಕೆಟ್ಗಳನ್ನು ಗಳಿಸಿದಂತಹ ಅಪರೂಪದ 5 ಜನದ ಪಟ್ಟಿ ಏನಿದೆ ಅದರಲ್ಲಿ ತಾನೂ ಒಂದು ಸ್ಥಾನ ಪಡೀತು. 600 ಟೆಸ್ಟ್ ಕ್ರಿಕೆಟ್ಗಳನ್ನು ಗಳಿಸೋದು ಹೇಳಿದಷ್ಟು ಸುಲಭದ ಕೆಲಸವಲ್ಲ. ಆದರೆ ಅದನ್ನು ಮಾಡ್ತಾನೆ. ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಂಗ್ಲೆಂಡಿನ ಕ್ರಿಕೆಟ್ ಆಯ್ಕೆ ತಂಡ ಏನಿದೆ ಅದನ್ನು ಶ್ಲಾಘಿಸಬೇಕು. ಇಲ್ಲ 6 ಸಿಕ್ಸರ್ ಕೊಟ್ಬಿಟ್ಟಿದೆಯಾ, ನೀನು ಬೇಡ ನಮಗೆ ಅಂತ ಹೇಳಿಬಿಟ್ಟಿದ್ದರೆ ಬಹುಶಃ ಸ್ಟುವರ್ಟ್ ಬ್ರಾಡ್ ಅವನಂತಹ ಪ್ರತಿಭಾವಂತ ಹೊರಗೆ ಬರ್ತಿರಲಿಲ್ಲ. ಈತ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಪ್ರತಿಷ್ಠಿತ ಆ್ಯಶಸ್ ಸೀರೀಸ್ ನಡೀತಾ ಇರುತ್ತೆ. ಕೊನೆಯ ಪಂದ್ಯದಲ್ಲಿ ಇವನು ಎಷ್ಟು ಚೆನ್ನಾಗಿ ಆಟವಾಡ್ತಾನೆ ಅಂದರೆ ಇಡೀ ಜನ, ಆ ಸಭಾಂಗಣದಲ್ಲಿದ್ದಂಥ ಅಷ್ಟೂ ಜನ ಎದ್ದು ನಿಂತು ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಆತನ ಆಟಗಾರರು, ಎರಡೂ ಕಡೆ ಆಟಗಾರರು, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್, ಸಾಲಿಗೆ ನಿಂತು ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಇವನಿಗೆ. ಅದು ಕೊನೆಯ ಪಂದ್ಯ ಆಗಿರುತ್ತೆ. ಹಾಗಾಗಿ ಗಾರ್ಡ್ ಆಫ್ ಆನರ್ ಕೊಟ್ಟು ಅವನಿಗೆ ಒಂದು ದೊಡ್ಡ ಗೌರವವನ್ನು ಸೂಚಿಸ್ತಾರೆ. ಹೀಗೆ ಪ್ರೇಕ್ಷಕರಿಂದ, ಸಹ ಆಟಗಾರರಿಂದ ಗೌರವವನ್ನು ಪಡೆದಂಥ ಕ್ರಿಕೆಟ್ ಆಟಗಾರರಲ್ಲಿ ಸ್ಟುವರ್ಟ್ ಬ್ರಾಡ್ ಒಬ್ಬ ಅಪರೂಪದವನು. ಅವನಿಂದ ಕಲಿಬೇಕಾದ ಪಾಠ ಅಂತ ಹೇಳ್ತಂದರೆ, ಸೋಲು ಅನಿರೀಕ್ಷಿತವಾಗಿ ಬರುತ್ತೆ, ಬರೋದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಬಂದಾಗ ಅದನ್ನು ನಗುಮುಖದಿಂದ ಸ್ವೀಕರಿಸಿ ವಿಶ್ಲೇಷಣೆ ಮಾಡಿ ಯಾಕೆ ಸೋತೆ, ಎಲ್ಲಿ ತಪ್ಪಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ತಿದ್ದುಕೊಂಡು ಮುಂದಿನ ಸಲ ಗೆಲ್ಲೋದಿದೆಯಲ್ಲ, ಅದು ನಿಜವಾದ ಗೆಲುವು. ಅಯ್ಯೋ ಸೋತು ಹೋದೆ ಅಂದರೆ ಸೋತೆ ಹೋದೆ, ಅದು ನಿಜವಾದ ಸೋಲು. ಆದರೆ ಒಬ್ಬ ನಿಜವಾದ ಆಟಗಾರನನ್ನು ಗುರುತಿಸಿ ಅವನಿಗೆ ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ಬಹುದೊಡ್ಡ ಮಾತು. ಅಂತಹ ಒಳ್ಳೆಯ ಕೆಲಸವನ್ನು ಇಂಗ್ಲೆಂಡ್ ಮಾಡಿದೆ. ಸ್ಟುವರ್ಟ್ ಬ್ರಾಡ್ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವಿಲನ್ ಆದವನು ಒಬ್ಬ ಹೀರೋ ಆಗಿ ಪರಿವರ್ತನೆ ಆಗ್ತಾನಲ್ಲ, ಇದು ಬದುಕಿನ ವೈರುಧ್ಯಗಳಲ್ಲಿ ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಉದಾಹರಣೆ ಸ್ಟುವರ್ಟ್ ಬ್ರಾಡ್. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಶಿಲ್ಪಾ ವಾಸು. ನಾನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಅಂತ ಅಂದರೆ ಪುಸ್ತಕಗಳನ್ನು ಓದುವುದು ಮತ್ತು ಪದಬಂಧ ಬಿಡಿಸುವುದು. ಶಿಲ್ಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ನಿಶ್ಚಲ್. HBR ಲೇಔಟ್ ಬೆಂಗಳೂರಿಂದ ಬಂದಿದ್ದೀನಿ. ನಾನೊಬ್ಬಳು ಶಿಕ್ಷಕಿ.
ನನ್ನ ಹವ್ಯಾಸಗಳು ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಂಗ್, ಅಂದರೆ ದೂರದ ಸೈಕ್ಲಿಂಗ್ 600 ಕಿಲೋಮೀಟರ್ ತನಕ ಮಾಡಿದ್ದೀನಿ. ಆಮೇಲೆ ಬ್ಯಾಡ್ಮಿಂಟನ್ನು, ಅಡುಗೆ ಮಾಡೋದು. 600 ಕಿಲೋಮೀಟರ್ ಅಂದ್ರಲ್ಲ, ಹಾಂ, ನಿರಂತರವಾಗಿ ಅದನ್ನ ಸೈಕಲ್ ಹೊಡಿತೀರಾ? ಮಧ್ಯೆ ಮಧ್ಯೆ ವಿಶ್ರಾಂತಿ ತಗೋತೀರಾ? ಅಂದರೆ ಬ್ಯಾಂಗ್ಳೂರ್ ರ್ಯಾಂಡೋನರ್ಸ್ ಅಂತ ಹೇಳಿ ಗ್ರೂಪ್ ಇದೆ. ಅದು ಎಲ್ಲ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇರುತ್ತೆ. ಇದು ಬ್ಯಾಂಗ್ಳೂರಿಂದ ಮಾಡ್ತಾ ಇದ್ದೀವಿ. 40 ಗಂಟೆ ಕೊಡ್ತಾರೆ ನಮಗೆ ಟೈಮು. ಅಷ್ಟರಲ್ಲಿ ಅದು CPಗಳಿರುತ್ತೆ, ಕಂಟ್ರೋಲು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಾವು ಮುಗಿಸ್ಬೇಕು. ಸೊ ಈಗ ಮೊನ್ನೆ 3 ವಾರದ ಹಿಂದೆನೂ ನಾವು ಮಾಡಿದ್ದೀವಿ ಹೊಯ್ಸಳ 600 ಅಂತ. ಈಗ ಇನ್ನೊಂದು 2 ವಾರ ಬಿಟ್ಟು ಮತ್ತೆ ಇದೆ. ಆಗಲಿ ಅಮ್ಮ, ಶುಭವಾಗಲಿ. ಅಶ್ವಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ, ನಮ್ಮ 3ನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮೇಘಾ KS ಅಂತ. ನಾನೊಬ್ಬಳು ಆಯುರ್ವೇದ ವೈದ್ಯೆ. ಸೃಷ್ಟಿ ಆಯುರ್ವೇದಾಲಯ ಅನ್ನೋ ಒಂದು ಕ್ಲಿನಿಕನ್ನು ನಮ್ಮ ಮನೆ ಹತ್ತಿರ HBR ಲೇಔಟ್ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಚಲನಚಿತ್ರ ನೋಡುವುದು, ಹೊಸ ರುಚಿಯ ಅಡುಗೆಗಳನ್ನು ಪ್ರಯತ್ನಿಸುವುದು ಹಾಗೂ ಪುಸ್ತಕಗಳನ್ನು ಓದುವುದು. ಡಾಕ್ಟರ್ ಮೇಘಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಕಥಾ ಸಂಕಲನ ಸರಿದ ಪರದೆ, ಪ್ರದೀಪ್ ಕೋಖಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ICC ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ 58 ರನ್ ಹೊಡೆದು 5 ವಿಕೆಟ್ಗಳನ್ನು ಯಾರು ಪಡೆದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಜಿಮಿಮಾ ರಾಡ್ರಿಗಸ್, ಶಫಾಲಿ ವರ್ಮಾ, ದೀಪ್ತಿ ಶರ್ಮಾ. ಬಜರ್ ಒತ್ತಿದ್ದಾರೆ ಶಿಲ್ಪಾ. ಆಯ್ಕೆ 2 ಶಫಾಲಿ ವರ್ಮಾ. ಆಯ್ಕೆ ಹೇಳಿಮಾ. ದೀಪ್ತಿ ಶರ್ಮಾ. ದೀಪ್ತಿ ಶರ್ಮಾ ಆಯ್ಕೆ 3. ಆಯ್ಕೆ 4 ನೋಡೋಣ. ಆಯ್ಕೆ 4 ಲಾರಾ ವೋಲ್ವಾರ್ಡ್ಸ್. ಉತ್ತರವನ್ನು ನೋಡೋಣ. ದೀಪ್ತಿ ಶರ್ಮಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಅಶ್ವಿನಿಯವರಲ್ವಾ? ತಮಗೆ ಸರಿದ ಪರದೆ ಎನ್ನುವ ಈ ಕಥಾ ಸಂಕಲನ ಕೊಟ್ಟಿದ್ದೇವೆ. ವಿಶ್ವದ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ 58 ರನ್ಗಳನ್ನು ಹೊಡೆದು 39 ಚೆಂಡುಗಳನ್ನು ಎಸೆದು 5 ವಿಕೆಟ್ಗಳನ್ನು ಪಡೆದ ದಾಖಲೆ ಹಿಂದೆ ಎಲ್ಲೂ ಆಗಿಲ್ಲ. ಮೊದಲ ಬಾರಿಗೆ ಇಂತಹ ದಾಖಲೆಯನ್ನು ದೀಪ್ತಿ ಶರ್ಮಾ ಅವರು ಮಾಡ್ತಾರೆ. ಈ ಐತಿಹಾಸಿಕ ದಾಖಲೆಯಲ್ಲಿ, ಇಂತಹ ದಾಖಲೆಯಲ್ಲಿ ಪುರುಷರೂ ಮಾಡಿಲ್ಲ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಇಂಜಿನಿಯರುಗಳು ಶಿಕ್ಷಕರಾದರೆ, ಬಸವರಾಜ ಐನೋಳಿ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ವಿಶ್ವದ ಮೊದಲ 10 ಸಂತೃಪ್ತ ದೇಶಗಳಲ್ಲಿ 2ನೆಯ ದೇಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವೀಡನ್. ಮೊದಲಿಗೆ ಡಾಕ್ಟರ್ ಮೇಘಾ, ಆನಂತರ ಶಿಲ್ಪ. ಐಸ್ಲ್ಯಾಂಡ್. ಆಯ್ಕೆ 3 ಶಿಲ್ಪ. ಫಿನ್ಲ್ಯಾಂಡ್ ಆಯ್ಕೆ 1. ಆಯ್ಕೆ 1 ಫಿನ್ಲ್ಯಾಂಡ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಡೆನ್ಮಾರ್ಕ್ ಆಗಿತ್ತು. ಸಂತೃಪ್ತಿ ಅನ್ನೋದನ್ನು ಕೆಲವು ಲಕ್ಷಣಗಳಿಂದ ಗುರುತಿಸ್ತಾರೆ. ಆ ದೇಶದ GDP ಉತ್ತಮವಾಗಿರಬೇಕು, ನಿರೀಕ್ಷಿತ ಜೀವಿತಾವಧಿಯವರೆಗೆ ಎಲ್ಲರೂ ಬದುಕಬೇಕು, ಕಷ್ಟ ಕಾಲದಲ್ಲಿ ನೆರವಾಗೋದಕ್ಕೆ ಸಾಮಾಜಿಕ ವ್ಯವಸ್ಥೆ ಇರಬೇಕು, ಪ್ರತಿಯೊಬ್ಬರೂ ತಮ್ಮದೇ ಆದ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯವನ್ನು ಪಡೆದಿರಬೇಕು, ಅಲ್ಲಿನ ಜನ ದಾನ ಮಾಡೋದರಲ್ಲಿ ಪ್ರಸಿದ್ಧರಾಗಿರಬೇಕು, ಹಾಗೆಯೇ ಲಂಚ ರುಷುವತ್ತುಗಳು ಸ್ವಲ್ಪವೂ ಇರಬಾರದು. ಇದು ಲಕ್ಷಣಗಳು. ಇವೆಲ್ಲವೂ ಇದ್ದಂಥ ನಾಡು ಸಂತೃಪ್ತ ನಾಡು. ಆ ನಾಡಲ್ಲಿರೋರು ಸಂತೃಪ್ತಿಗಳು ಅಂತ ಕರೀತಾರೆ. ಈ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಿನ್ಲೆಂಡ್ ಇದೆ, 2ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ನಾರ್ಡಿಕ್ ದೇಶಗಳು ಅಂತ ಬರುತ್ತೆ, 5 ದೇಶಗಳುಂಟು. 5 ದೇಶಗಳು ಸಂತೃಪ್ತ ದೇಶಗಳು ಅನ್ನೋದು ಗಮನೀಯವಾದ ವಿಚಾರ. ಯಾಕೆ ಇವು ಸಂತೃಪ್ತ ದೇಶಗಳು ಅಂತ ಅಧ್ಯಯನ ಮಾಡಿದ್ರೆ ಕಲಿಬೇಕಾದ ಅನೇಕ ವಿಚಾರಗಳು ನಮಗೂ ಸಹ ಗೊತ್ತಾಗುತ್ತೆ.
147 ದೇಶಗಳ ಪಟ್ಟಿಯಲ್ಲಿ ನಾವು 118ನೇ ಸ್ಥಾನದಲ್ಲಿದ್ದೇವೆ. ಹಾಗಾಗಿ ಬಹಳ ಬಹಳ ದೂರ ಸಾಗಬೇಕಾಗಿದೆ ನಾವು. ಅಮೃತ ಬೀಜ, ಮಾಧ್ಯಮ ಲೋಕದ ಅಮೃತ ಬೀಜ ಎನ್ನುವ ಪುಸ್ತಕವನ್ನು ಬರೆದವರು ಶಿವಾನಂದ ತಗಡೂರು ಅವರು. ನಮ್ಮ ಪ್ರಶ್ನೆ: ಮೊದಲನೆಯ ಚಾಮರಾಜ ಒಡೆಯರ್ ಅಧಿಕಾರಕ್ಕೆ ಬಂದಾಗ ವಿಜಯನಗರದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಯಾರು ಸಮರ್ಥವಾಗಿ ನಿಭಾಯಿಸಿದರು? ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಇಮ್ಮಡಿ ದೇವರಾಯ, ವಿರೂಪಾಕ್ಷರಾಯ, ರಾಮಚಂದ್ರರಾಯ, ಮಲ್ಲಿಕಾರ್ಜುನರಾಯ. ಮೊದಲಿಗೆ ಡಾಕ್ಟರ್ ಮೇಘ, ಕೊನೆಯಲ್ಲಿ ಶಿಲ್ಪ. ವಿರೂಪಾಕ್ಷರಾಯ. ವಿರೂಪಾಕ್ಷರಾಯ ಆಯ್ಕೆ 2. ಶಿಲ್ಪ? ಇಮ್ಮಡಿ ದೇವರಾಯ. ಇಮ್ಮಡಿ ದೇವರಾಯ ಆಯ್ಕೆ 1. ಉತ್ತರವನ್ನು ನೋಡೋಣ. ಇಮ್ಮಡಿ ದೇವರಾಯ ಉತ್ತರ ಸರಿಯಾಗಿದೆ. ಮಾಧ್ಯಮ ಲೋಕದ ಅಮೃತ ಬೀಜ ಈ ಪುಸ್ತಕವನ್ನು ಶಿಲ್ಪಾ ಅವರಿಗೆ ಕೊಟ್ಟಿದ್ದೇವೆ. ಚಾಮರಾಜ ಒಡೆಯರ್ ಅವರಿಗೆ ಕೇವಲ 24 ವರ್ಷ ಮಾತ್ರ ಆಗಿರುತ್ತೆ. ವಿಜಯನಗರದಲ್ಲಿ ವಿಜಯ ಬುಕ್ಕರಾಯ ಮರಣಿಸಿರ್ತಾನೆ. ಹಾಗಾಗಿ ರಾಜಕೀಯ ಅಲ್ಲೋಲ ಕಲ್ಲೋಲ ಸಾಮಾನ್ಯವಾಗಿರುತ್ತೆ. ಒಳ ಜಗಳಗಳು ವಿಪರೀತ ಆಗುತ್ತೆ. ಇವರೆಲ್ಲರನ್ನು ಹತೋಟಿಯಲ್ಲಿ ಇಟ್ಟು ಅರಸನಾಗ್ತಾನೆ ಇಮ್ಮಡಿ ದೇವರಾಯ. ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಸ್ಥಿರತೆಯನ್ನು ತರೋದ್ರ ಜೊತೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಗುಲ್ಬರ್ಗದಿಂದ ಹಿಡಿದು ಶ್ರೀಲಂಕಾದವರೆಗೆ ವಿಸ್ತರಿಸ್ತಾನೆ. ಇದು ಸಂಗಮ ವಂಶದ ಸುವರ್ಣ ಕಾಲ ಅಂತಲೂ ಕರೀತಾರೆ. ಚಾಮರಾಜ ಒಡೆಯರವರು ದಳವಾಯಿಗಳನ್ನು ಬಹಳ ಚೆನ್ನಾಗಿ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಜೊತೆಗೆ ತಮ್ಮ ಆಡಳಿತವನ್ನು ಪ್ರತಿಯೊಂದು ಗ್ರಾಮದ ಮಟ್ಟಕ್ಕೂ ತಗೊಂಡು ಹೋಗ್ತಾರೆ. ಅಂದರೆ ಒಂದು ಪುಟ್ಟ ಗ್ರಾಮದಲ್ಲಿ ಇರುವಂಥ ಒಬ್ಬ ಸಾಮಾನ್ಯ ರೈತನಿಗೂ ನ್ಯಾಯ ದೊರೆಯುವ ರೀತಿಯಲ್ಲಿ ಒಂದು ಹೊಸ ರೀತಿಯ ವ್ಯವಸ್ಥೆಯನ್ನು ಉಂಟು ಮಾಡಿದಾಗ ಮೊದಲನೇ ಚಾಮರಾಜ ಒಡೆಯರವರು ಇದು ಇಮ್ಮಡಿ ದೇವರಾಯನ ಗಮನಕ್ಕೆ ಬಂದು ಇವರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡ್ತಾರೆ. 36 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯಭಾರ ಮಾಡ್ತಾರೆ ಮೊದಲನೇ ಚಾಮರಾಜ ಒಡೆಯರ್ ಅವರು. ವೇದಗಳು ಒಂದು ಇಣುಕು ನೋಟ, ಚಂದ್ರಿಕಾ ಬರೆದಿರುವಂಥದ್ದು. ಪ್ರಶ್ನೆ: ಕುನಾರ್ ನದಿಯು ಯಾವ 2 ದೇಶಗಳಲ್ಲಿ ಹರಿಯುತ್ತವೆ? ಆಯ್ಕೆಗಳನ್ನು ನೋಡೋಣ. ಭಾರತ ಪಾಕಿಸ್ತಾನ, ಭಾರತ ಬಾಂಗ್ಲಾದೇಶ್, ಪಾಕಿಸ್ತಾನ ಬಲೂಚಿಸ್ತಾನ. ಮೊದಲಿಗೆ ಅಶ್ವಿನಿ, ಆನಂತರ ಶಿಲ್ಪ. ಭಾರತ ಬಾಂಗ್ಲಾದೇಶ್. ಭಾರತ ಬಾಂಗ್ಲಾದೇಶ್ ಆಯ್ಕೆ 2. ಹೇಳಿ ಶಿಲ್ಪ. ಭಾರತ ಪಾಕಿಸ್ತಾನ. ಭಾರತ ಪಾಕಿಸ್ತಾನ ಆಯ್ಕೆ 1. ಆಯ್ಕೆ 4 ಪಾಕಿಸ್ತಾನ ಆಫ್ಘಾನಿಸ್ತಾನ. ಉತ್ತರವನ್ನು ನೋಡೋಣ. ಪಾಕಿಸ್ತಾನ ಆಫ್ಘಾನಿಸ್ತಾನ ಉತ್ತರ ಸರಿಯಾಗಿತ್ತು. ಹಿಂದೂ ಕುಶ್ ಪರ್ವತದಲ್ಲಿ ವಿಪರೀತ ಮಂಜು ಇರುತ್ತೆ. ಆ ಮಂಜು ಕರಗಿ ನದಿಯ ರೂಪದಲ್ಲಿ ಹರಿಯುತ್ತೆ. ಸುಮಾರು 48 ಕಿಲೋಮೀಟರ್ ದೂರ ಹರಿಯುತ್ತಂತೆ ಈ ಕುನಾರ್ ಅನ್ನೋ ನದಿ. ಇದು ಆಫ್ಘಾನಿಸ್ತಾನ ಪಾಕಿಸ್ತಾನ ಎರಡೂ ದೇಶಗಳಲ್ಲಿ ಹರ್ಕೊಂಡು ಹೋಗಿ ಕೊನೆಗೆ ಇದು ಕಾಬೂಲ್ ನದಿಯನ್ನು ಸೇರಿ ಆ ಕಾಬೂಲ್ ನದಿ ಕೊನೆಗೆ ಸಿಂಧೂ ನದಿಯ ಜೊತೆ ವಿಲೀನವಾಗುತ್ತೆ. ಹಾಗಾಗಿ ನದಿ ವ್ಯಾಜ್ಯ, ಜಲ ವ್ಯಾಜ್ಯ ಈ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ನಿರಂತರವಾಗಿ ನಡೀತಾ ಬಂದಿದೆ, ಈಗಲೂ ನಡೀತಾ ಇದೆ. ಭಾರತ ಆಫ್ಘಾನಿಸ್ತಾನಕ್ಕೆ ನಿಮಗೆ ಅಣೆಕಟ್ಟನ್ನು ಕಟ್ಟಿ ನೀರನ್ನು ಸಂಗ್ರಹಿಸೋದಕ್ಕೆ ನಾವು ಸಹಾಯ ಮಾಡ್ತೇವೆ ಅನ್ನೋ ಭರವಸೆಯನ್ನು ನೀಡಿದೆ. ಈ ಭರವಸೆಯನ್ನು ಕೇಳಿ ಮತ್ತಷ್ಟು ಕ್ರುದ್ಧಗೊಂಡಿದೆ ಪಾಕಿಸ್ತಾನ. ಹಾಗಾಗಿ ಆಫ್ಘಾನಿಸ್ತಾನವರಿಗೆ ಹೆಚ್ಚಿನ ಕಿರುಕುಳವನ್ನು ನೀಡ್ತಾ ಇದೆ. ಮುಂದಿನ ಪುಸ್ತಕ ವೈದ್ಯ ಕಥಾ, ವೈದ್ಯರು ಬರೆದ ಕಥೆಗಳು. ಸಂಪಾದಕರು ಡಾಕ್ಟರ್ ಶಿವಾನಂದ ಕುಬುಸದ್ದವರು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಋಣ ಕ ಎ ತು ಋಷ. ಬಜರುತ್ತಿದ್ದಾರೆ ಅಶ್ವಿನಿ. ಕರ್ನಾಟಕಕ್ಕೆ 70 ವರ್ಷ. ಕರ್ನಾಟಕಕ್ಕೆ 70 ವರ್ಷ ಅಂತ ಹೇಳ್ತಾ ಇದ್ದಾರೆ. ಹೌದಾ ಶಿಲ್ಪ? ಎಸ್ ಸರ್. ಸರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕರ್ನಾಟಕಕ್ಕೆ 70 ವರ್ಷ ಉತ್ತರ ಸರಿಯಾಗಿದೆ. ವೈದ್ಯ ಕಥಾ ಎನ್ನುವ ಈ ಒಂದು ಕಥಾಕೃತಿಯನ್ನು ಕೊಟ್ಟಿದ್ದೇನೆ.
ಅಶ್ವಿನಿ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಚಂದಿರ ಮೂಡಿದ ಕಥಾ ಸಂಕಲನ ಪ್ರಭಾವತಿ ಎಸ್ ದೇಸಾಯಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 54 ಕೂಡು 43, 89 ಕಳೆ 51, 23 ಗುಣಿಸು 9, 150 ಭಾಗಿಸು 5. ಬರೆದಿರುತ್ತಿದ್ದಾರೆ ಡಾಕ್ಟರ್ ಮೇಘ. ಅಂತಿಮ ಉತ್ತರ 372. 372. ಹೌದಾ? ಹೇಳಿ ಶಿಲ್ಪ. 359. ಭಿನ್ನವಾದ ಉತ್ತರ. ಅಶ್ವಿನಿ 352. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 97, 38, 207, 30 ಎಲ್ಲವನ್ನು ಕೂಡಿದರೆ 372 ಬಂದಿದೆ. ಈ ಉತ್ತರವನ್ನು ಕೊಟ್ಟವರು ಡಾಕ್ಟರ್ ಮೇಘ ಅವರು. ಚಂದಿರ ಮೂಡಿದ ಎನ್ನುವ ಈ ಒಂದು ಕಥಾಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ಗಾಂಧಿಯೊಳಗೊಬ್ಬ ಗಾಂಧಿ ಶಾಸ್ತ್ರೀಜಿ UN ಸಂಗನಾಳಮಠ್ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ರೇಬಾಕಾಂತ್ ಮಹಂತ, ರಾಮಾದರ್ಶ್ ಮಿಶ್ರಾ, ಶ್ಯಾಮ್ ಬಿಹಾರಿ ಅಗರವಾಲ್, ಸುಭಾಷ್ ಕೇತುಲಾಲ್ ಶರ್ಮಾ. ಮೊದಲಿಗೆ ಶಿಲ್ಪಾ, ಆನಂತರ ಅಶ್ವಿನಿ. ಶ್ಯಾಮ್ ಬಿಹಾರಿ ಅಗರ್ವಾಲ್. ಆಯ್ಕೆ 3. ಅಶ್ವಿನಿ. ರಾಮದರ್ಶ್ ಮಿಶ್ರಾ. ರಾಮಾದರ್ಶ್ ಮಿಶ್ರಾ. ಆಯ್ಕೆ 2. ಉತ್ತರವನ್ನು ನೋಡೋಣ. ರಾಮಾದರ್ಶ್ ಮಿಶ್ರಾ ಉತ್ತರ ಸರಿಯಾಗಿದೆ. ಗಾಂಧಿಯೊಳಗೊಬ್ಬ ಗಾಂಧಿ ಶಾಸ್ತ್ರೀಜಿ ಈ ಒಂದು ಪುಸ್ತಕವನ್ನು ಅಶ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ರಾಮಾದರ್ಶ್ ಮಿಶ್ರಾ ಅವರಿಗೆ ಪದ್ಮಶ್ರೀ ಗೌರವ ಈ ವರ್ಷ ದೊರೆತಿದೆ. ದಿಲ್ಲಿಗೆ ಸೇರಿದವರು ಇವರು. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಈ ಪ್ರಶಸ್ತಿ ಬಂದಿದೆ. ಹಿಂದಿಯಲ್ಲಿ ಸುಮಾರು 150 ಪುಸ್ತಕಗಳನ್ನು ಬರೆದಿದ್ದಾರಂತೆ. 15 ಕಾದಂಬರಿ, 32 ಕವನ ಸಂಕಲನ, 30 ಸಣ್ಣ ಕಥಾಕೃತಿಗಳು ಈಗಾಗಲೇ ಪ್ರಕಟ ಆಗಿದೆ. ಇವರಿಗೆ ಸರಸ್ವತಿ ಸಮ್ಮಾನ್ ಹಾಗೂ ವ್ಯಾಸ ಸಮ್ಮಾನ್ ರಾಷ್ಟ್ರಮಟ್ಟದ 2 ಪ್ರಶಸ್ತಿಗಳು, ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಈಗ ಅವರಿಗೆ ಪದ್ಮಶ್ರೀ ಗೌರವ ಸಂದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿಕ್ರಾಂತ ಭಾರತ ತಿರುಮಲೆ ತಾತಾಚಾರ್ಯ ಶರ್ಮಾ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಉ, ತು, ಬಂ, ರು, ಕಿ, ನೀ, ದಿ. ಬಜರ್ ಆಗಲೇ ಒತ್ತಿದ್ದಾರೆ ಅಶ್ವಿನಿ ಹಾಗೂ ಶಿಲ್ಪ. ಅಶ್ವಿನಿ. ಕಣ್ಣೀರು ಉಕ್ಕಿ ಬಂದಿತು. ಕಣ್ಣೀರು ಉಕ್ಕಿ ಬಂದಿತು. ಶಿಲ್ಪ ಅದೇ ಉತ್ತರವಾ? ಉಕ್ಕಿ ಬಂದ ಕಣ್ಣೀರು. ಉಕ್ಕಿ ಬಂದ ಕಣ್ಣೀರು. ಎಷ್ಟು ಅಕ್ಷರ ಆಯ್ತಮ್ಮ? 7 ಆಯ್ತಲ್ವಾ? 8 ಬೇಕು ನಮಗೆ. ಹೇಳಿ. ಕಣ್ಣೀರು ಉಕ್ಕಿ ಬಂತು. ಎಷ್ಟು ಅಕ್ಷರ ಆಯಿತು? ಕಣ್ಣೀರು 3, ಉಕ್ಕಿ ಬಂತು 4, 3, 7 ಆಯಿತು. 8 ಬೇಕು. ಉತ್ತರವನ್ನು ನೋಡೋಣ. ಕಣ್ಣೀರು ಉಕ್ಕಿ ಬಂದಿತು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಅಶ್ವಿನಿಯವರಲ್ವಾ? ವಿಕ್ರಾಂತ ಭಾರತ ಈ ಒಂದು ಪುಸ್ತಕವನ್ನು ಅಶ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬರ್ತಾ ಇದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ದೇವಲೋಕದ ನದಿ, ಮಾಡಬಾರದ ಕೆಲಸ, ಚಂದನ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಆಕಾಶ ಗಂಗೆ. 2 ಉತ್ತರ. ಮಾಡಬಾರದ ಕೆಲಸ. ಬಜರುತ್ತಿ ಉತ್ತರವನ್ನು ಕೊಡಿ. ಹೇಳಿ ಡಾಕ್ಟರ್ ಮೇಘ. ಅಕಾರ್ಯ. ಅಕಾರ್ಯ ಉತ್ತರವನ್ನು ನೋಡೋಣ. ಅಕಾರ್ಯ ಉತ್ತರ ಸರಿಯಾಗಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದ್ರೂ ಬಜರಬಹುದು. ಹೇಳಿ ಮೇಘ. ಶ್ರೀಗಂಧ. ಶ್ರೀಗಂಧ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಶ್ರೀಗಂಧ ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಯಮುನಾಮೂರ್ತಿ ಅವರು ಬರೆದಂಥ ನಾಟಕದ ಪುಸ್ತಕ ಮೇಘ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಶಿಲ್ಪಾ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. 16 ಎಂಬ ನುಡಿಗಟ್ಟಿನ ಅರ್ಥವೇನು? ಅಪ್ಪಟ, ಕಲಬೆರಕೆ. ಅಪ್ಪಟ. ಮುಂದಿನ ಪ್ರಶ್ನೆ. ಉದ್ದಾಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉತ್ತಮ, ಅಧಮ. ಉತ್ತಮ. ಮುಂದಿನ ಪ್ರಶ್ನೆ. ದ್ರೋಣಿ, ದ್ರೋಣಾಯನಿ ಎಂದರೆ ಯಾರು? ಕರ್ಣ, ಅಶ್ವತ್ಥಾಮ. ಅಶ್ವತ್ಥಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. 1 ಸುಳ್ಳು ಮುಚ್ಚಲು 1000 ಸುಳ್ಳು ಹೇಳಿ 1000 ಸುಳ್ಳು ಹೇಳಿದರಂತೆ. ಹೇಳಿ. ಹೇಳಿದರಂತೆ. ಹೇಳಿ. ಹೇಳಿದರಂತೆ. ಹೇಳಿದರಂತೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸುತ್ತಮುತ್ತ ಗರಿಕೆ, ನಡುವೆ ಕುಡಿಕೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. 16 ಅಪ್ಪಟ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಉತ್ತಮ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಅಶ್ವತ್ಥಾಮ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ 1 ಸುಳ್ಳು ಮುಚ್ಚಲು 12 ಸುಳ್ಳು ಅಂತ ಹೇಳ್ತೀವಿ. 12 ಇದನ್ನು ತಾವು 1000ಕ್ಕೆ ಹೆಚ್ಚಿಸ್ಬಿಟ್ರೆ ಅಲ್ವಾ? ಅಂದರೆ ಭಾವ ಒಂದೇ. 1 ಸುಳ್ಳನ್ನು ಮುಚ್ಚಿಡೋಕ್ಕೆ ತುಂಬ ಸುಳ್ಳುಗಳನ್ನು ಹೇಳಬೇಕಾಗುತ್ತೆ ಅಂತ. ಹಾಗಾಗಿ ಗಾದೆಯ ಆಶಯ ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ಪುಸ್ತಕ ಕೊಡ್ತಾ ಇದ್ದೇನೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಣ್ಣಿನ ವರ್ಣನೆ ಆಗಿತ್ತು. ಕಣ್ಣಿನ ರೆಪ್ಪೆಗಳು ಅದು ಸುತ್ತಮುತ್ತ ಗರಿಕೆ ಹಾಗೆ ಕಂಡಿದೆ ನಮ್ಮ ಜಾನಪದ ಕವಿಗೆ. 4 ಸರಿ ಉತ್ತರಗಳನ್ನು ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಶ್ವಿನಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹದ್ದುಪಾರು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಗಡೀಪಾರು ಮಾಡು, ಕಷ್ಟದಿಂದ ರಕ್ಷಿಸು. ಗಡೀಪಾರು ಮಾಡು. ಗಡೀಪಾರು ಮಾಡು. ಮುಂದಿನ ಪ್ರಶ್ನೆ. ಆಸುರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ರಾಕ್ಷಸ, ಬೇಸರ. ಬೇಸರ. ಮುಂದಿನ ಪ್ರಶ್ನೆ. ದ್ರೌಪದಿಯು ನಿಂತ ಕಡೆಯಲ್ಲಿ ಯಾವ ಹೂವಿನ ಪರಿಮಳವು ಹರಡುತ್ತಿತ್ತು? ಪದ್ಮ, ಮಲ್ಲಿಕಾ. ಮಲ್ಲಿಕಾ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಓಡಲಾರದ ಕುದುರೆಗೆ ನೆಲ ಡೊಂಕು. ನೆಲ ಡೊಂಕು. ನೆಲ ಡೊಂಕು. ಕುಣಿಯಲಾರದ ಕುದುರೆಗೆ ನೆಲ ಡೊಂಕು ಅಂತ ಕೇಳಿದ್ದೀನಿ. ನೋಡೋಣ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 200ರಲ್ಲಿ 400 ಹೋದರೆ ಎಷ್ಟು? ಬಹಳ ಕುತೂಹಲಕರವಾದ ಪ್ರಶ್ನೆ ಇದು. 2-3 ಅರ್ಥದಲ್ಲಿ ಆಲೋಚನೆ ಮಾಡಬೇಕು. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹದ್ದು ಪಾರು ಮಾಡು ಅಂದರೆ ಗಡಿ ಪಾರು ಮಾಡು. ಹದ್ದು ಎಲ್ಲಿಯವರೆಗೆ ಹಾರುತ್ತೋ ಅಲ್ಲಿವರೆಗೂ ಗಡೀಪಾರು ಅನ್ನೋ ಅರ್ಥದಲ್ಲಿ ಒಂದು ಕಾಲದಲ್ಲಿ ಇತ್ತಂತೆ ಬಳಕೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬೇಸರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅದು ಪದ್ಮ, ಕಮಲದ ವಾಸನೆ ಬರ್ತಾ ಇತ್ತಂತೆ. 4ನೇ ಪ್ರಶ್ನೆಗೆ ಉತ್ತರ ಓಡಲಾರದ ಕುದುರೆಗೆ ಲಾಳವೇ ಬಾರ ಅಂತ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ 200ರಲ್ಲಿ ನನ್ನ 100 ಹೋದರೆ ಉಳಿಯೋದು ಬರೀ 100 ಅಂತ ಹೇಳಬೇಕು. ಲೆಕ್ಕವೇ ತಪ್ಪು ಅಂದರೆ ಮುಗೀತು ಕತೆ. ನಿಂಗೆ ಅರ್ಥವಾಗಿಲ್ಲ, ಕನ್ನಡ ಭಾಷೆ ಗೊತ್ತಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಡಾಕ್ಟರ್ ಮೇಘ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಪ್ಪಳವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಚಪ್ಪಟೆಯಾಗು, ಅಹಂಕಾರ ಕಡಿಮೆಯಾಗು. ಚಪ್ಪಟೆಯಾಗು. ಮುಂದಿನ ಪ್ರಶ್ನೆ.
ಸೋಲದವಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಪರಾಜಿತೆ, ಅಪರಂಜಿತೆ? ಅಪರಾಜಿತೆ. ಮುಂದಿನ ಪ್ರಶ್ನೆ. ದ್ರೌಪದಿಯ ಮೈ ಬಣ್ಣವೇನಾಗಿತ್ತು? ವೈಢೂರ್ಯದಂತೆ ಕಪ್ಪು, ಮುತ್ತಿನಂತೆ ಬಿಳುಪು? ವೈಢೂರ್ಯದಂತೆ ಕಪ್ಪು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಓದು ಒಕ್ಕಾಲು. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಿಕ್ಕ ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿ ತೆಗೆದರೆ 300 ಪೆಟ್ಟಿಗೆ. ಹಲಸಿನ ಹಣ್ಣು. ಹಲಸಿನ ಹಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಪ್ಪಳವಾಗು ಅಂದರೆ ಅಹಂಕಾರ ಕಡಿಮೆಯಾಗು. ನಾನು ಶಬ್ದದ ಅರ್ಥ ಕೇಳ್ತಾ ಇಲ್ಲ, ಅದನ್ನು ವಿಶೇಷ ಅರ್ಥದಲ್ಲಿ ಹೇಗೆ ಬಳಸ್ತೇವೆ ಅದು ನುಡಿಗಟ್ಟುಗಳು. ಎರಡನೇ ಪ್ರಶ್ನೆ. ಸೋಲದವಳು ಅಪರಾಜಿತೆ, ಅಪರಾಜಿತೆ ಸರಿಯಾಗಿದೆ ಉತ್ತರ. ಮೂರನೇ ಪ್ರಶ್ನೆಗೆ ಉತ್ತರ ವೈಢೂರ್ಯದಂತೆ ಕಪ್ಪು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಶಾಲೆಯಲ್ಲಿ ಕಲಿಸೋದು ಬರೀ 25% ಅಷ್ಟೇ. ಇನ್ನು 75% ಬದುಕು ಕಲಿಸ್ಬೇಕು ನಮಗೆ. ಇದು ಹಿರಿಯರು ರೂಪಿಸಿದ್ದು. ಸಂಸ್ಕೃತ ಸಾಹಿತ್ಯದಲ್ಲಿ ಇದರ ಬಗ್ಗೆ ಸಾಕಷ್ಟು ಸುಭಾಷಿತಗಳು ಉಂಟು. ಐದನೇ ಪ್ರಶ್ನೆ. ಇದು ದಾಳಿಂಬೆ ಹಣ್ಣು ಅಂತ ಹೇಳ್ತಾರೆ, ಆದರೆ ಹಲಸಿನ ಹಣ್ಣು ಸಹ ಈ ಒಂದು ಒಗಟಿಗೆ ಸರಿಯಾದ ಉತ್ತರ ಆಗುತ್ತೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಎಷ್ಟು ಸರಿ ಉತ್ತರ ಆಯಿತು? 3. 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಿಲ್ಪಾ ಅವರಿಗೆ 3, 2, 5 ಪುಸ್ತಕ ದೊರೀತಾ ಇದೆ. ಅಶ್ವಿನಿ ಅವರಿಗೆ 3, 3, 6 ಪುಸ್ತಕ ದೊರೀತಾ ಇದೆ. ಹಾಗೆ ಡಾಕ್ಟರ್ ಮೇಘಾ ಅವರಿಗೆ 6 ಪುಸ್ತಕ ದೊರೆತಿದೆ. ಮೊದಲಿಗೆ ಶಿಲ್ಪಾ, ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಶ್ವಿನಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಡಾಕ್ಟರ್ ಮೇಘಾ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಟ್ಯಾನ್ಸನೈಟ್ ಅಂತ ಒಂದು ಅದಿರು ಉಂಟಂತೆ. ಇದು ಕೇವಲ ತಾಂಜಾನಿಯಾ ದೇಶದಲ್ಲಿ ಮಾತ್ರ ದೊರೆಯೋ ಕಲ್ಲು ಆಗಿರೋ ಕಾರಣ ಅದಕ್ಕೆ ಟ್ಯಾನ್ಸನೈಟ್ ಅಂತ ಹೇಳಿದ್ದಾರೆ. ಈ ಕಲ್ಲಿನ ವಿಶೇಷ ಏನು ಅಂದರೆ 3 ದಿಕ್ಕುಗಳಿಂದ ನೋಡಿದ್ರೆ 3 ಬೇರೆ ಬೇರೆ ಬಣ್ಣಗಳು ಕಾಣುತ್ತಂತೆ. ಅಂದರೆ ಆ್ಯಂಗಲ್, ಕೋನ, ಯಾವ ಕೋನದಿಂದ ನೋಡ್ತೀರಿ ನಿಮಗೆ ಬೇರೆ ಬೇರೆ ಬಣ್ಣಗಳು ಕಾಣುತ್ತಂತೆ. ಒಂದು ಅಪರೂಪದಲ್ಲಿ ಅಪರೂಪವಾದ ಖನಿಜ ಇದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.